ಪ್ರಣಾಮಗಳು. ನಾನು ಅರ್ಚನಾ, ಕಾಗ್ನಿಸೆಂಟ್ ನಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅರೌಂಡ್ 4+ ಇಯರ್ ಇಂದ ನಾವು ಇನ್ಸ್ಪೈರ್ ಇಂಡಿಯಾ ನಲ್ಲಿನೇ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇದೀವಿ. ನನ್ ಕ್ವಶನ್ ಏನಂತ ಅಂದ್ರೆ, ಶರಣ್ ಸರ್ ಪ್ಲೀಸ್ ನಮ್ಗೆ ಹೇಳಿ, ಈ ತರ ಟೈಮ್ ನಲ್ಲಿ ನಮ್ ಇನ್ವೆಸ್ಟ್ಮೆಂಟ್ ನೆಲ್ಲ ನಾವೀಗ ನೋಡಿದ್ರೆ ಇಟ್ ಈಸ್ ಶೋಯಿಂಗ್ ನೆಗೆಟಿವ್ ಇನ್ ರಿಟರ್ನ್. ಇಂತ ಟೈಮ್ ನಲ್ಲಿ ನಾವು ನಮ್ SIP ಎಲ್ಲ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಈ ತರ ಟೈಮ್ ನಲ್ಲಿ ಸ್ಟಾಪ್ ಮಾಡಿ ಅಥವಾ ಪಾಸ್ ಮಾಡಿ ಕಂಟಿನ್ಯೂ ಮಾಡ್ಬೇಕಾ? ಕೈಂಡ್ಲಿ ಸಜೆಸ್ಟ್ ಸರ್. ಥ್ಯಾಂಕ್ ಯು. ಅರ್ಚನಾ ಅವರೇ, ನೀವು ಕೇಳಿರುವಂತ ಒಂದು ಈ ಪ್ರಶ್ನೆ ಏನಿದೆ, ಬಹಳಷ್ಟು ಜನ ನಮ್ಮ ಇನ್ವೆಸ್ಟರ್ ಯಾರ್ಯಾರು ಹೊಸದಾಗಿ ಶುರು ಮಾಡಿರ್ತಾರೆ ಇನ್ವೆಸ್ಟ್ಮೆಂಟ್, ಅವರಿಗೆ ಇರುವಂತ ಒಂದು ಮೋಸ್ಟ್ ಕಾಮನ್ ವರಿ ಅಂತ ಹೇಳ್ಬೋದು. ಸದ್ಯದ ರೀಸೆಂಟ್ ಆಗಿ ಏನೊಂದು ಇನ್ಸಿಡೆಂಟ್ ಆಯ್ತು, COVID-19 ಅಂತ ನಾವೇನ್ ಹೇಳ್ತೀವಿ. ಅದರಿಂದ ಸುಮಾರು ನಮ್ಮ ಒಂದು ಸೆನ್ಸೆಕ್ಸ್ ಮತ್ತು ನಿಫ್ಟಿನಲ್ಲಿ ಸುಮಾರು 30-35% ಅಷ್ಟು ಮಾರ್ಕೆಟ್ ಸಡನ್ ಆಗಿ ಕೆಳಗಡೆ ಬಂದಿರೋದು ನೋಡ್ತಾ ಇದ್ವಿ. ನಾರ್ಮಲಿ ಬಹಳ ಜನ ಹೊಸದಾಗಿ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ ಗಳಿಗೆ ಇದು ಡೆಫಿನೆಟ್ಲಿ ಮೋಸ್ಟ್ ವರಿ ಆಗಿರುತ್ತೆ. ಯಾಕಂದ್ರೆ ಅವ್ರ ಪೋರ್ಟ್ಫೋಲಿಯೋ ನಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ನೋಡ್ತಾರೆ, ಸಡನ್ ಆಗಿ 30% ನೆಗೆಟಿವ್ ನೋಡಿದಾಗ ನಾರ್ಮಲ್ ಆಗಿ ವರಿ ಆಗಿರೋದು ಕಾಮನ್ ಆಗಿದೆ. ಇಂಥವರಿಗೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಜೊತೆ ನಿಮ್ಗೆ ಈ ಟೈಮಲ್ಲಿ SIP ನ ಸ್ಟಾಪ್ ಮಾಡ್ಬೇಕಾ ಅಥವಾ SIP ಗಳನ್ನ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಇನ್ವೆಸ್ಟ್ಮೆಂಟ್ ನ ಜಾಸ್ತಿ ಮಾಡ್ಬೇಕಾ ಅಥವಾ ಕಡಿಮೆ ಮಾಡ್ಬೇಕು, ಇದಕ್ಕೆಲ್ಲದಕ್ಕೂ ಉತ್ತರ ನಾನು ಹೇಳೋದಕ್ಕಿಂತ ಒಂದು ಎಕ್ಸಾಂಪಲ್ ಜೊತೆ ಮಾತಾಡಿದ್ರೆ ಪ್ರಾಬಬ್ಲಿ ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇಲ್ಲಿ ನಿಮಗೆ ಒಂದು ಪರ್ಟಿಕ್ಯುಲರ್ ಫಂಡ್ ನಾನು ತೋರಿಸ್ತಾ ಇದ್ದೀನಿ. ಇದ್ರ ಹೆಸರು ನಿಪಾನ್ ಇಂಡಿಯಾ ಗ್ರೋತ್ ಫಂಡ್ ಅಂತ. ಅರ್ಲಿಯರ್ ಇದನ್ನ ರಿಲಯನ್ಸ್ ಗ್ರೋತ್ ಫಂಡ್ ಅಂತ ಕರಿತೀವಿ. ನಾರ್ಮಲ್ ಆಗಿ ತುಂಬಾ ಹಳೇದಾದಂತ ಫಂಡ್, ಸುಮಾರು 1995 ಶುರುವಾಗಿರುವಂತ ಫಂಡ್. ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, 2000ನೇ ಇಸ್ವಿಯಿಂದ ನಾನೊಂದು SIP ಮಾಡ್ತಾ ಬಂದಿದ್ರೆ, ಅಸ್ಯೂಮ್ ಮಾಡೋಣ ₹10,000 ಇನ್ವೆಸ್ಟ್ ಮಾಡ್ತಾ ಬಂದಿದ್ದೀನಿ. ಎಲ್ಲಾ ರೀತಿಯಿಂದ ಅಪ್ಸ್ ಅಂಡ್ ಡೌನ್ಸ್ ಗಳ ಮಧ್ಯೆ ನಾನು SIP ನ ನಿಲ್ಲಿಸ್ತಾ ಇಲ್ಲ, ಕಂಟಿನ್ಯೂ ಮಾಡ್ಕೊಂತಾನೆ ಹೋಗ್ತಾ ಇದ್ದೀನಿ. ಸೊ ಕೊನೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡಿ, 2000ನೇ ಇಸ್ವಿಯಲ್ಲಿ ಮಾರ್ಚ್ ಅಲ್ಲಿ ಶುರು ಮಾಡಿದ್ದೀನಿ. ಅವಾಗ ಅದ್ರದ್ದು NAV ಬಂದ್ಬಿಟ್ಟು 43 NAV ಇತ್ತು. ಆ ಟೈಮಲ್ಲಿ ನಾನು ₹10,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಸುಮಾರು 229 ಯೂನಿಟ್ ಸಿಗ್ತಾ ಇತ್ತು. ಅದೇ ತರ ನಾನು ಇನ್ವೆಸ್ಟ್ ಮಾಡ್ತಾ ಹೋದ್ರೆ 2000 ಇಸ್ವಿನಲ್ಲಿ ಆಗಸ್ಟ್ ಅಲ್ಲಿ ನಮ್ಗೆಲ್ಲ ಗೊತ್ತಿದೆ IT ಬಬಲ್ ಬಸ್, ಮೇಜರ್ ಕ್ರಾಶ್ ಇನ್ IT ಇಂಡಸ್ಟ್ರಿ, ಸುಮಾರು ಕಂಪನಿಗಳೆಲ್ಲ ಕೊಲಾಪ್ಸ್ ಆಯ್ತು. ಆ ಟೈಮಲ್ಲಿ ಮಾರ್ಕೆಟ್ ಕ್ರಾಶ್ ಟು 62%, 62% ಮಾರ್ಕೆಟ್ ಡೌನ್ ಆಯ್ತು. ₹43 ಇರುವಂತ NAV ಸುಮಾರು ಹೆಚ್ಚು ಕಡಿಮೆ ₹18 ಬಂತು NAV. ಅದೇ ಟೈಮಲ್ಲಿ ಇನ್ನೊಂದು 1 ವರ್ಷ ಆಗಸ್ಟ್ ಅಲ್ಲಿ US ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಯ್ತು. ಅದಾದ್ಮೇಲೆ ನೋಡಿರ್ಬೋದು ₹43 ಇರೋ NAV ಇಟ್ ಕೇಮ್ ಡೌನ್ ಟು ₹16. ನಾರ್ಮಲಿ ಈ ಟೈಮಲ್ಲಿ ₹43-44 NAV ನೋಡ್ಬಿಟ್ಟು ₹16 ಬಂದಾಗ ಎಂತವ್ರಿಗೆ ಅದ್ರ ಗಾಬರಿ ಆಗುತ್ತೆ. ಸೊ ಆ ಟೈಮಲ್ಲೂ ನಾನು SIP ನಿಲ್ಲಿಸ್ತಾ ಇಲ್ಲ, ಕಂಟಿನ್ಯೂ ಮಾಡ್ಕೊಂತಾನೆ ಹೋಗ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದ್ರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಾನು ನೋಡ್ತಾ ಇದ್ದೀನಿ 2000ನೇ ಇಸ್ವಿನಲ್ಲಿ ಸ್ಲೋಲಿ ಅಗೇನ್ ಮಾರ್ಕೆಟ್ ಸ್ಟಾರ್ಟೆಡ್ ಪಿಕ್ಕಿಂಗ್ ಅಪ್. ಅಗೇನ್ ನೋಡಿರ್ಬೋದು ಈ ಲೆವೆಲ್ ಅಲ್ಲಿ 2003 ನಲ್ಲಿ ನಾನು ಏನ್ ಶುರು ಮಾಡಿದೆ ಅದೇ ಲೆವೆಲ್ ಬಂತು. ಅದಾದ್ಮೇಲೆ ನೋಡ್ತಾ ಹೋಗ್ತಾ ಇದ್ದೀನಿ, NAV ನೋಡ್ತಾ ಹೋಗಿ ಅದೇ ತರ NAV 100 ಕ್ರಾಸ್ ಆಯ್ತು. ಇಲ್ಲಿ 2004 ಅಲ್ಲಿ 100 ಮೇಲೆ ಆಯ್ತದ NAV. ಹಂಗೆ ನೋಡ್ತಾ ಹೋದ್ರೆ 2006 ಅಲ್ಲಿ 200 ಬಂತು NAV. ಅದೇ ತರ 2008 ಅಲ್ಲಿ ಈ ಸುಮಾರು ಜನವರಿಯಲ್ಲಿ ತಗೊಂಡ್ರೆ ಇದ್ರದ್ದು NAV ₹463 ಹೋಗಿ ₹463 ಹೋದಾಗ ಅವಾಗ ಅದೇ ₹10,000 ನಾನು ಬರೀ 21 ಯೂನಿಟ್ ಸಿಗ್ತದೆ. ಅಲ್ಲಿ ನನಗೆ 229 ಯೂನಿಟ್ ಸಿಗ್ತಾ ಇತ್ತು, ಇಲ್ಲಿ ಬರೀ 21 ಯೂನಿಟ್ ಸಿಗ್ತಾ ಇದೆ. ಅದಾದ್ಮೇಲೆ ನಮ್ಗೆಲ್ಲ ಗೊತ್ತಿದೆ ಸಬ್ ಪ್ರೈಮ್ ಕ್ರೈಸಿಸ್, ಲೆಮನ್ ಬ್ರದರ್ಸ್ ಕ್ರೈಸಿಸ್ ಅಲ್ಲಿ ಆಗಿ ಅಗೇನ್ 463 ಇರುವಂತ NAV ಇಟ್ ಕೇಮ್ ಡೌನ್ ಟು ನಿಯರ್ಲಿ 185. ಅಗೇನ್ 60% ಮಾರ್ಕೆಟ್ ಕ್ರಾಶ್ ಆಯ್ತು. 463 ಇಂದ 185 ಬಂತು. ಅದೇ ತರ ನಾವು ಕೆಳಗೆ ನೋಡ್ತಾ ಹೋಗ್ತಾ ಇದೀವಿ. ಇಲ್ಲಿ ತಿರ್ಗಾ ನಾವು ವಿತಿನ್ 2 ಇಯರ್ಸ್ ಅಲ್ಲಿ ನೋಡ್ತಾ ಇದೀವಿ 185 ಇಂದ NAV 546 ಹೋಗಿದೆ. ಸೊ ಮಾರ್ಕೆಟ್ ಅಗೇನ್ ರಿಕವರ್ಡ್ ಹಿಯರ್ ದನ್ ದಿ ಪ್ರೀವಿಯಸ್ NAV. ಅದಾದ್ಮೇಲೆ ನೋಡ್ತಾ ಇದೀವಿ 2011 ಅಲ್ಲಿ 2G ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್ ಅದೆಲ್ಲ ಆಯ್ತು. ತಿರ್ಗಾ 546 ಇಂದ NAV ಕೇಮ್ ಡೌನ್ ಟು ನಿಯರ್ಲಿ 383 ಬಂತು. ಸುಮಾರು 30% ಮಾರ್ಕೆಟ್ ಕ್ರಾಶ್ ಆಯ್ತು ಮತ್ತೆ ವಿತಿನ್ 2-3 ಇಯರ್ಸ್ ಅಲ್ಲಿ. ಮತ್ತೆ ಅದಾದ್ಮೇಲೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಸ್ಟಾಪ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಸುಮಾರು 2015ರಲ್ಲಿ NAV ಇದ್ರದ್ದು 861 383 ಇಂದ 861 ಹೋಯ್ತು. ಅಗೇನ್ ಅದಾದ್ಮೇಲೆ ಫೆಡ್ ರೇಟ್ ಇಂಟ್ರೆಸ್ಟ್ ರೇಟ್ ಕಟ್ ಆಯ್ತು. ಮತ್ತೆ 861 ಇಂದ ಇಟ್ ಕೇಮ್ ಡೌನ್ ಟು 700 ಬಂತು NAV. 700 ಇಂದ ನೋಡ್ತಾ ಇದೀವಿ 2016-17 ಎಲ್ಲ ನೋಡ್ತಾ ಹೋದಂಗೆಲ್ಲ ನೋಡಿ 18 ಎಲ್ಲ ಇದ್ರದ್ದು 1000 ಕ್ರಾಸ್ ಆಯ್ತು. 17 ಅಲ್ಲಿ 1200 ಬಂತು. ಇದೇ ತರ ಪೀಕ್ ನೋಡ್ತಾ ಹೋದ್ರೆ ಇಟ್ ಕೇಮ್ ಟು ಲೆವೆಲ್ 2000 ನಾವು 20 ನಲ್ಲಿ ತಗೊಂಡ್ರೆ NAV ಕೇಮ್ ಅಪ್ ಟು 1230 ಬಂತು. ಅದಾದ್ಮೇಲೆ ಮಾರ್ಕೆಟ್ ನೋಡಿ ಸಡನ್ ಆಗಿ COVID-19 ಕೊರೋನಾ ಬಂದಾದ್ಮೇಲೆ ಮತ್ತೆ ಮಾರ್ಕೆಟ್ ಕೇಮ್ ಡೌನ್ ಟು ಅದರ 40%. ಈ ಎಂಟೈರ್ ಜರ್ನಿ ನಾನು 20 ವರ್ಷ ಜರ್ನಿಯಲ್ಲಿ ತೆಗೆದುಕೊಂಡು ಹೋದ್ರೆ ಸುಮಾರು ನಾನು ₹10,000 ಇನ್ವೆಸ್ಟ್ ಮಾಡ್ತಾ ಬಂದ್ರೆ ಟೋಟಲ್ ನಾನು ಇನ್ವೆಸ್ಟ್ ಮಾಡಿದ್ದು 242 ತಿಂಗಳು. ತಿಂಗಳಿಗೆ 10,000 ಅಂದ್ರೆ ಸುಮಾರು ₹24,20,000 ನಾನು ಇನ್ವೆಸ್ಟ್ ಮಾಡಿದ್ದೆ. ಇದರಲ್ಲಿ ನಾನು ಟೋಟಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬಂದ್ಬಿಟ್ಟು ₹10,000 ನಾನು ಮಾಡ್ತಾ ಇದ್ದೀನಿ. ನಾನು ಇನ್ವೆಸ್ಟ್ಮೆಂಟ್ ಇವತ್ತಿನ ದಿನ ಮಾರ್ಕೆಟ್ 40% ಬಿದ್ದಾದ್ಮೇಲೂ ₹1,86,00,000 ಇದೆ. ಅಂದ್ರೆ ನಿಯರ್ಲಿ ಐ ಆಮ್ ಅರ್ನಿಂಗ್ ರಿಟರ್ನ್ಸ್ ಆಫ್ 17.8%. ಇನ್ನೂ ಡಿಟೇಲ್ಡ್ ಆಗಿ ಹೇಳ್ಬೇಕಂದ್ರೆ ಕ್ರೈಸಿಸ್ ಪೀರಿಯಡ್ ಅಲ್ಲಿ ಅದು IT ಬಬಲ್ ಬರ್ಸ್ಟ್, US ಅಟ್ಯಾಕ್, ಅದಾದ್ಮೇಲೆ ಲೆಮನ್ ಬ್ರದರ್ಸ್ ಕ್ರೈಸಿಸ್, ಅದಾದ್ಮೇಲೆ 2G ಸ್ಕ್ಯಾಮ್, ಅದಾದ್ಮೇಲೆ ಇಂಟ್ರೆಸ್ಟ್ ರೇಟ್ ಕಟ್, ಅದಾದ್ಮೇಲೆ ಕೊರೋನಾ, ಇದೆಲ್ಲಾ ಕ್ರೈಸಿಸ್ ಪೀರಿಯಡ್ ನಲ್ಲಿ ಲೆಕ್ಕ ಹಾಕೊಂಡ್ರೆ ಟೋಟಲ್ ಆ ಟೈಮಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದು ₹5,60,000. ₹9,160
216 ಯೂನಿಟ್ ನಾನು ಪರ್ಚೇಸ್ ಮಾಡಿದ್ದು. ಅದ್ರದ್ದು ವ್ಯಾಲ್ಯೂ ಇವತ್ತು 73,21,000. ಅಂದ್ರೆ ನಾನು ಮ್ಯಾಕ್ಸಿಮಮ್ ರಿಟರ್ನ್ ನಾನು ಅರ್ನ್ ಮಾಡಿದ್ದು ಡ್ಯೂರಿಂಗ್ ದ ಕ್ರೈಸಿಸ್ ಪೀರಿಯಡ್. ನಾರ್ಮಲ್ ಪೀರಿಯಡ್ ಅಲ್ಲಿ ನಾನು ಬೈ ಮಾಡಿದ್ ಬಂದ್ಬಿಟ್ಟು 18,60,000. ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 1,13,00,000. ಅಂದ್ರೆ ಬರೀ 6 ಟೈಮ್ಸ್ ಗ್ರೋ ಆಗಿದೆ. ಅಂದ್ರೆ ಓವರ್ ಆಲ್ ತಗೊಂಡ್ರೆ ಕ್ರೈಸಿಸ್ ಪೀರಿಯಡ್ ಅಲ್ಲಿ ನಾನು ಏನ್ ರಿಟರ್ನ್ ಸಿಕ್ಕಿದೆ, ದಟ್ ಈಸ್ ಮಚ್ ಬೆಟರ್ ದೆನ್ ದಿ ನಾರ್ಮಲ್ ಇನ್ವೆಸ್ಟ್ಮೆಂಟ್. ಸೊ ಹಾಗಾಗಿ ನಾನೇನು ಎಲ್ರಿಗೂ ಹೇಳೋದೇನಂತಂದ್ರೆ, ಕ್ರೈಸಿಸ್ ಪೀರಿಯಡ್ ಇದನ್ನ ಅಪರ್ಚುನಿಟಿ ಟು ಕಂಟಿನ್ಯೂ ಅವರ್ SIPs. ದಯವಿಟ್ಟು ಇಂಥ ಟೈಮಲ್ಲಿ SIP ಸ್ಟಾಪ್ ಮಾಡಬೇಡಿ. ನನ್ಗೆ ಗೊತ್ತಿದೆ ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ, ಲಿಕ್ವಿಡಿಟಿ ಇಲ್ಲ, ಏನೇನೋ ರೀಸನ್ಗಳಿದೆ. ಬಟ್ ಒಂದು ನಾನು ಹೇಳ್ತಾ ಇದ್ದೀನಿ, ನಮ್ದು ಗೋಲ್ ಅಂತ ಇಟ್ಕೊಂಡಾಗ, ನಮ್ಮೆಲ್ರಿಗೂ ಒಂದು ಕ್ರೋರ್ ಮಾಡುವಂತ ಗೋಲ್ ಇದೆ, ಮನೆ ಕಟ್ಟಿಸುವಂತ ಗೋಲ್ ಇದೆ, ಮಕ್ಕಳಿಗೆ ಎಜುಕೇಶನ್ ಗೋಲ್ ಇದೆ, ರಿಟೈರ್ಮೆಂಟ್, ಈ ಎಲ್ಲಾ ಗೋಲ್ಗಳಿದ್ದಾಗ ಈ ತರ ಒಂದು ಪರಿಸ್ಥಿತಿನಲ್ಲಿ ಇಟ್ ವಿಲ್ ಟೆಸ್ಟ್ ಅವರ್ ಪೇಷನ್ಸ್ ಲೆವೆಲ್ ಅಂಡ್ ಕಮಿಟ್ಮೆಂಟ್ ಲೆವೆಲ್. ಸೊ ನನ್ನ ಪ್ರಕಾರ ಲೋನ್ ಹೇಗೆ ನಾವು ಫೋರ್ಸಬಲ್ ಕಮಿಟ್ಮೆಂಟ್ ತಗೊಂತೀವೋ, ಇಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಕಮಿಟ್ಮೆಂಟ್ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ತೆಗೆದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಅರ್ಚನಾ ಅವರೇ, ದಯವಿಟ್ಟು ನಿಮ್ SIP ಕಂಟಿನ್ಯೂ ಮಾಡಿ. ನೀವು ಇನ್ವೆಸ್ಟ್ ಮಾಡಿದ್ 4 ವರ್ಷ ಅಂತ ಹೇಳಿದ್ರು, 4 ವರ್ಷದಿಂದ ಶುರು ಮಾಡಿದಿರಾ, ಬಟ್ ನಿಮ್ ಎಲ್ಲಾ ಇನ್ವೆಸ್ಟ್ಮೆಂಟ್ಗಳು 4 ವರ್ಷ ಕಂಪ್ಲೀಟ್ ಆಗಿಲ್ಲ. ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳು 4 ವರ್ಷದಿಂದ ಶುರು ಮಾಡಿದ್ರೆ ಅದೇ SIP 3 ವರ್ಷ ಆಗಿರೋದಿದೆ, 2 ವರ್ಷ ಆಗಿರೋದು, ಲಾಸ್ಟ್ 1 year ಆಗಿರೋದಿದೆ. ಸೊ ಹಾಗಾಗಿ ನಿಮ್ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ 4 years ಕಂಪ್ಲೀಟ್ ಆಗಿಲ್ಲ. ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟೆಡ್ ಫ್ರಮ್ 4 years ಅಂಡ್ ಇಟ್ ಇಸ್ ಕಂಟಿನ್ಯೂಯಿಂಗ್. ಅಂಡ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ತೆಗೆದುಕೊಳ್ಳೋದಾದ್ರೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಅಟ್ಲೀಸ್ಟ್ ಒಂದು 10 years to 12 years ಕನ್ಸಿಸ್ಟೆಂಟ್ ಆಗಿ ನೀವು ಮಾಡಿದ್ರೆ, ಈ ಒಂದು ಮಾರ್ಕೆಟ್ ಈ ತರ ಒಂದು ಕರೆಕ್ಷನ್ ಬಿದ್ರು ನಿಮ್ಮ ಸ್ಟಿಲ್ ರಿಟರ್ನ್ ವಿಲ್ ಬಿ ಪಾಸಿಟಿವ್ ಸೈಡ್. ಸೊ ಹಾಗಾಗಿ ದಯವಿಟ್ಟು ಕಂಟಿನ್ಯೂ ಮಾಡಿ, ಯಾವುದೇ ಭಯಪಡ. ಇನ್ಫ್ಯಾಕ್ಟ್ ಈ ತರ ಸಿಚುವೇಶನ್ ಬಂದಾಗ ದಯವಿಟ್ಟು ನಿಮ್ಮ SIP ಜೊತೆ ಏನಾದ್ರು ಲಂಸಮ್ ಇನ್ವೆಸ್ಟ್ ಮಾಡಕ್ಕಾದ್ರೂ ದಯವಿಟ್ಟು ಮಾಡಿ. ಇಟ್ಸ್ ಅನ್ ಅಪರ್ಚುನಿಟಿ. ಹೋಪ್ ಯು ಗಾಟ್ ಆನ್ಸರ್. ಏನಾದ್ರು ಫರ್ದರ್ ಇದ್ರೆ ಖಂಡಿತ ಇನ್ಸ್ಪೈರ್ ಇಂಡಿಯಾಗೆ ಬನ್ನಿ. ಟು ಮೈ ಅಡ್ವೈಸರ್ಸ್ ಅಂಡ್ ಆಲ್ಸೋ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು.